ಕೇರಳದ ಕೊಚ್ಚಿಯ ಕರಾವಳಿ ತೀರದಲ್ಲಿ ಭಾರೀ ಗಾಳಿ ಸಹಿತ ಮಳೆ. ಕೇರಳದ ಕೊಚ್ಚಿಯಲ್ಲಿ ಲೈಬೀರಿಯಾ ಹಡಗು ಮುಳುಗಡೆಯಾಗಿದೆ. ಲೈಬೀರಿಯಾ ಸರಕು ಸಾಗಣೆ ಮಾಡುವಂತಹ ಹಡಗು MSC ಎಲ್ಸಾ 3 ಮುಳುಗಡೆಯಾಗಿದೆ. ಹಡಗಿನಲ್ಲಿ 24 ಸಿಬ್ಬಂದಿಗಳಿದ್ರು. ಎಲ್ಲ ಸಿಬ್ಬಂದಿಯನ್ನ ಸದ್ಯ ನೌಕಾಪಡೆ ರಕ್ಷಣೆ ಮಾಡಿದೆ ಅನ್ನೋ ಮಾಹಿತಿ ಇದೆ. ಬರೋಬ್ಬರಿ ತೈಲ ತುಂಬಿದ್ದಂತಹ ಕಂಟೈನರ್ಗಳೇನಿತ್ತು ಅದರಲ್ಲಿ ಅದೆಲ್ಲವೂ ಕೊಚ್ಚಿ ಹೋಗಿದ್ದೆ. 640 ಕಂಟೈನರ್ಗಳು. ಸಮುದ್ರ ದಡದಲ್ಲಿ ಎಣ್ಣೆ ಅಂಶ ಕಂಡ್ರೆ ಅದನ್ನು ಮುಟ್ಟಬಾರದು ಅಂತ ಹೇಳಿ ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆಲಪ್ಪುಳಂ ಕೊಲ್ಲಂ ತೀರ ಪ್ರದೇಶಗಳಲ್ಲಿ ಕಂಟೈನರ್ಸ್ಗಳು ಈ ಥರ ತೇಲ್ಕೊಂಡು ಬಂದಿದೆ. ಸಿಬ್ಬಂದಿಗಳನ್ನು ರಕ್ಷಣೆ ಮಾಡಿದ್ದಾರೆ. ಹಾಗಾಗಿಯೂ ಕೂಡ ಆ ಹಡಗಲ್ಲಿ ಏನಿತ್ತಲ್ಲ ತೈಲದ ಬ್ಯಾರಲ್ಗಳು ಅದೆಲ್ಲವೂ ಈ ರೀತಿ ಸಮುದ್ರ ಪಾಲಾಗಿರೋದ್ರಿಂದ ಅದೇ ಈ ದಡಕ್ಕೆ ತೇಲ್ಕೊಂಡು ಬರ್ತಾ ಇದೆ. ಎಣ್ಣೆ ಅಂಶ ಏನಾದರೂ ಕಂಡ್ರೆ ಅದನ್ನು ಮುಟ್ಟಬಾರ್ದು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಸೊ ಆ ಹಡಗು ಒಂದೇ ಕಡೆಗೆ ವಾಲಿರೋ ದೃಶ್ಯ ನೀವೀಗ ಗಮನಿಸ್ತಾ ಇದ್ದೀರಿ. ಗಾಳಿ ಹೊಡೆತ ದೊಡ್ಡ ಪ್ರಮಾಣದಲ್ಲಿ ಗಾಳಿ ಹೊಡ್ತಾ ಇದ್ದಿದ್ದರಿಂದ ಈ ರೀತಿಯಾಗಿ ಹಡಗು ಎಲ್ಸಾ ಒಂದೇ ಕಡೆಗೆ ವಾಲ್ಕೊಂಡಿತ್ತು. ಅದಾದಮೇಲೆ ಮುಳುಗಡೆ ಆಗೋಗಿದೆ. ಕೂಡಲೇ ನೌಕಾಪಡೆ ಅಲರ್ಟ್ ಆಗಿ ಈ ಹಡಗಿನಲ್ಲಿದ್ದಂಥ 24 ಸಿಬ್ಬಂದಿಯನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಅದರಲ್ಲಿದ್ದಂಥ ಕಂಟೈನರ್ಗಳನ್ನು ನೀವು ಗಮನಿಸಬಹುದು ನೋಡಿ, ಅದೆಲ್ಲವೂ ನೀರು ಪಾಲಾಗಿದೆ. ಎಲ್ಲ ತೈಲ ತುಂಬಿದ್ದಂತಹ ಕಂಟೈನರ್ಗಳು ಅದನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ದಡಕ್ಕೆ ತರೋದಕ್ಕೆ ಆಗಿಲ್ಲ. ಅದೆಲ್ಲ ತಾನಾಗೆ ಕೊಚ್ಕೊಂಡು ದಡಕ್ಕೆ ಬಂದು ಬೀಳ್ತಾ ಇದೆ. ಆದರೆ ಲೀಕೇಜ್ ಆಗಿದೆ. ಸಮುದ್ರದ ದಡದಲ್ಲಿ ಎಣ್ಣೆ ಅಂಶ ಏನಾದರೂ ಕಂಡು ಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ಮುಟ್ಟೋದಕ್ಕೆ ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಜನರಿಗೆ. 24 ಸಿಬ್ಬಂದಿ ಇದ್ದಂಥ ಹಡಗು ಇದು. ಭಾರೀ ಮಳೆ, ವಿಪರೀತವಾದಂಥ ಗಾಳಿಗೆ ಸಿಲುಕಿ ಈ ರೀತಿಯಾಗಿ ಹಡಗು ಸಮುದ್ರದ ಮಧ್ಯಭಾಗದಲ್ಲಿದ್ದಾಗ ಮುಳುಗೋ ಹಂತಕ್ಕೆ ಹೋಗಿತ್ತು. ಇನ್ನೇನು ಮುಳುಗೋಗ್ತಾ ಇದೆ ಅಂತ ಒಂದೇ ಕಡೆಗೆ ವಾರೆಯಾಗಿದ್ದಂಥ ಸಂದರ್ಭದಲ್ಲಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ನೌಕಾಪಡೆಯ ಸಿಬ್ಬಂದಿ ಹಡಗಿನಲ್ಲಿದ್ದಂಥವರನ್ನು ರಕ್ಷಣೆ ಮಾಡಿದ್ದಾರೆ. ಮುಂಗಾರು ಈಗಾಗಲೇ ಕೇರಳದಲ್ಲಿ ಆರಂಭ ಆಗಿರೋದ್ರಿಂದ ಮಳೆಯ ಆರ್ಭಟ, ಗಾಳಿಯ ಆರ್ಭಟ ಬಹಳ ಜೋರಾಗೇ ಇದೆ. ಕೇರಳ ಕೊಚ್ಚಿಯ ಲೈಬೀರಿಯಾ ಹಡಗು ಈ ರೀತಿಯಾಗಿ ಮುಳುಗಡೆ ಆಗಿರೋದು. ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿ ಆಗಿಲ್ಲ. 24 ಜನ ಇದ್ದರೂ ಅದರಲ್ಲಿ 24 ಜನರು ಕೂಡ ಸುರಕ್ಷಿತವಾಗಿ ಕರೆತರಲಾಗಿದೆ ದಡಕ್ಕೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಸಮುದ್ರದಲ್ಲಿ ಇದ್ದಂತಹ ಕಂಟೈನರ್ಗಳು, ತೈಲ ತುಂಬಿದ್ದಂತಹ ಬ್ಯಾರಲ್ಗಳೆಲ್ಲ ಸಮುದ್ರದಲ್ಲೇ ತೇಲ್ಕೊಂಡು ದಡಕ್ಕೆ ಬರ್ತಾ ಇರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಹೀಗಾಗಿ ಇದು ಸಮುದ್ರದಲ್ಲಿ ಸಂಪೂರ್ಣ ತೈಲ ಲೀಕೇಜ್ ಆಗಿದ್ದು ದಡದ ಭಾಗದಲ್ಲಿ ಏನಾದರೂ ಅದು ಕಂಡು ಬಂದರೆ ಯಾರು ಕೂಡ ಮುಟ್ಟೋದಕ್ಕೆ ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.